ಬೆಂಗಳೂರಿನಲ್ಲಿ ಯುವತಿಯೊಬ್ಬಳ ಜೊತೆಗೆ ಅಸಭ್ಯವಾಗಿ ವರ್ತಿಸಿದಂತಹ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕನನ್ನ ವಿಚಾರಣೆಗೆ ಕರೆಯಲಾಗಿದೆ. ರ್ಯಾಪಿಡೋ ಚಾಲಕನಿಂದ ಯುವತಿಗೆ ಕಿರುಕುಳ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಬಂದಿತ್ತು. ವರದಿಯ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆರೋಪಿತ ಬೈಕ್ ಚಾಲಕ ಲೋಕೇಶ್ನನ್ನ ಪೊಲೀಸರು ಕಂಡು ಹಿಡಿದಿದ್ದಾರೆ, ಸಂಪರ್ಕ ಮಾಡಿದ್ದಾರೆ ಹಾಗೂ ವಿಚಾರಣೆಗೆ ಬರಬೇಕು ಅಂತ ವಿಲ್ಸನ್ ಗಾರ್ಡನ್ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನದ ಬಳಿಕ ಠಾಣೆಗೆ ಈ ರ್ಯಾಪಿಡೋ ಚಾಲಕ ಬರ್ತಾನೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಬಂದ ನಂತರ ಆತನನ್ನು ವಶಕ್ಕೆ ಪಡಿತಾರ, ಏನು ಕತೆ, ಇವನ ಹಿನ್ನೆಲೆ ಏನೋ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದೆ, ಹೆಂಗೆ ಇಂಥ ಕಾಮುಕರನ್ನೆಲ್ಲ ಸೇರಿಸ್ಕೊಳ್ತಾ ಇದೆ ಕಂಪ್ನಿ, ಎಲ್ಲ ವಿಚಾರಗಳು ಕೂಡ ಬಯಲಿಗೆ ಬರಬೇಕಾಗಿದೆ. ಆಮೇಲೆ ಏನಕ್ಕೆ ಬೈಕ್ ಟ್ಯಾಕ್ಸಿನಲ್ಲಿ ಹೋಗ್ತಾರೆ, ಒಂದು ಆಟೋಗಿಂತ ಕಡಿಮೆ ಬೇಗ ಹೋಗ್ಬೋದು ಅಂತ ಹೇಳಿ, ದುಡ್ಡು ಕಡಿಮೆ ಮತ್ತು ಬೇಗ ಹೋಗ್ಬೋದು ಅಂತ ಹೋಗ್ತಾರೆ. ಅದನ್ನೇ ಇವರೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ಅಂದರೆ ಒಂದು ಸಲ ಸರಿ, ಎರಡು ಸಲ ಸರಿ, ಇಂಟೆನ್ಷನಲ್ ಆಗಿ ಒಬ್ರಿಗೆ ಅನ್ಕಂಫರ್ಟೇಬಲ್ ಆಗ್ತಿದೆ ಅಂದ್ರೂ ಕಿರುಕುಳ ಕೊಡ್ತಾನೆ ಅಂದರೆ ಅವ್ನು ಎಂಥ ಬೀದಿ ಕಾಮಣ್ಣ ಇರ್ಬೋದು ಹಾಗಾದರೆ. ಸೊ ಪಾಠ ಕಲಿಸ್ಬೇಕು. ಕಾನೂನಿನ ಮೂಲಕ ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದ ವ್ಯಕ್ತಿಗೆ ಪಾಠ ಕಲಿಸೋ ಪ್ರಕ್ರಿಯೆ ಆಗಬೇಕು. ಅವ್ನು ಬಂದು ತಪ್ಪಾಯಿತು ಗೊತ್ತಾಗದೆ ಮಾಡಿದೆ ಅಂತೆಲ್ಲ ಹೇಳಿದ್ರೆ ಕ್ಷಮೆ ಕೊಡಬಾರ್ದು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಎಷ್ಟೊತ್ತಿಗೆ ಈತ ಹಾಜರಾಗ್ತಾನೆ, ಪೊಲೀಸರು ಈ ಪ್ರಕರಣವನ್ನು ಹೇಗೆ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ, ಸದ್ಯಕ್ಕೆ ಏನು ಸೆಕ್ಷನ್ಸ್ ಹಾಕಿದ್ದಾರೆ FIR ಆಗಿದ್ರೆ? ಸದ್ಯಕ್ಕೆ ದೂರು ದಾಖಲಾಗಿತ್ತು, ಆದ್ರೆ ಯಾವ್ದೆಲ್ಲ ಸೆಕ್ಷನ್ ಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟತೆ ಇರಲಿಲ್ಲ. ಸೊ ಈಗ ಯಾವಾಗ ಮಾಧ್ಯಮಗಳಲ್ಲಿ ಈ ವಿಚಾರ ಪ್ರಸಾರ ಆಯ್ತು, ಆಗ ಕಿರುಕುಳ ಕೊಟ್ಟಿರುವಂತಹ ಲೋಕೇಶ್ ಏನಿದ್ದಾರೆ ರ್ಯಾಪಿಡೋ ಬೈಕ್ ಚಾಲಕ, ಆತನನ್ನ ಸಂಪರ್ಕ ಮಾಡಿ ಕೂಡಲೇ ಠಾಣೆಗೆ ಬರುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ವಿಚಾರಣೆಗೆ ಹಾಜರಾಗಬೇಕು, ಏನಾಯ್ತು ಅನ್ನುವಂಥದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಈಗ ಪೊಲೀಸರು ಕೂಡ ತಿಳಿಸಿದ್ದಾರೆ. ಮಧ್ಯಾಹ್ನದ ಬಳಿಕ ಅಂದ್ರೆ 2 ಗಂಟೆ 3 ಗಂಟೆ ಬಳಿಕ ಠಾಣೆಗೆ ಬರ್ತೀನಿ ಅನ್ನುವಂಥದ್ದನ್ನ ರ್ಯಾಪಿಡೋ ಬೈಕ್ ಚಾಲಕ ಲೋಕೇಶ್ ಕೂಡ ಒಪ್ಕೊಂಡಿದ್ದಾನೆ. ಜೊತೆಗೆ ಪ್ರಾಥಮಿಕವಾಗಿ ಏನಾಯ್ತು ಘಟನೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನ ಈಗ ಫೋನ್ ಕರೆಯಲ್ಲೇ ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ. ಆದ್ರೆ ಅದಕ್ಕೆ ತಕ್ಕಂತೆ ಒಂದಿಷ್ಟು ದಾಖಲೆಗಳು ಕೂಡ ಕೊಡ್ಬೇಕಾಗುತ್ತೆ. ಸೊ ನಿಜವಾಗ್ಲೂ ಕೂಡ ಏನು ಕಿರುಕುಳ ಆಗಿದೆ ಅನ್ನುವಂಥದ್ದಾಗಿದ್ರೆ ಮತ್ತೆ ಆ ಯುವತಿಯನ್ನ, ಸಂತ್ರಸ್ತ ಯುವತಿಯನ್ನ ಕೂಡ ಠಾಣೆಗೆ ಕರೆದು ನೇರ ಕೂರಿಸಿ ಮತ್ತೆ ವಿಚಾರಣೆ ಮಾಡುವಂತಹ ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಆದ್ರೆ ಆ ಇಬ್ಬರ ಹೇಳಿಕೆಗಳನ್ನ ಪಡೆದ ಬಳಿಕ ಯಾವ ಸೆಕ್ಷನ್ ಗಳನ್ನ ಹಾಕಬೇಕು ಅನ್ನುವಂಥದ್ದಕ್ಕೆ ಪೊಲೀಸರು ಕೂಡ ನಿರ್ಧಾರ ಮಾಡ್ತಾರೆ. ಆದ್ರೆ ಆತ ಏನು ಕಿರುಕುಳ ಕೊಟ್ಟಂತಹ ರ್ಯಾಪಿಡೋ ಬೈಕ್ ಚಾಲಕ ಠಾಣೆಗೆ ಬಂದ ಬಳಿಕ ಮುಂದಿನ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್.